ಅದು ರಾತ್ರೋರಾತ್ರಿ ನಡೆದ ಪರ್ಫೆಕ್ಟ್ ಮರ್ಡರ್ ಪ್ಲಾನ್. ಹೆಂಡತಿಯೇ ಗಂಡನನ್ನು ನಿರ್ದಯವಾಗಿ ಕೊಂದು ಹಾಕಿಯೇ ಬಿಟ್ಟಿತ್ತು. ಅದಕ್ಕೆ ಸಾಥ್ ಕೊಟ್ಟಿದ್ದು ಆ ಹಂತಕಿಯ ಬಾಯ್ ಫ್ರೆಂಡ್. ಅಷ್ಟಕ್ಕೂ ಈ ಕೊಲೆಯ ಹಿಂದಿರುವ ಅಸಲಿ ಕಥೆ ಏನು, ಹಾಗೂ ಗಂಡನ ಕೊಲೆಗಾಗಿ ಆ ಪಾಪಿ ಹೆಂಡತಿ ಹಾಕಿದ್ದ ಸ್ಕೆಚ್ ಏನು, ಇಲ್ಲಿದೆ ನೋಡಿ ಶಾಕಿಂಗ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಗಂಡನನ್ನ ಕೊಲ್ಲೋದಕ್ಕೆ ನಾನಾ ಪ್ಲಾನ್, ಮಾತ್ರೆ ಹಾಕಿ ಹಾವು ಬಿಟ್ಟು ಕೊಂದ ಪತ್ನಿ. ಆ ರಾತ್ರಿ ಎಂದಿನಂತೆ ಸಾಮಾನ್ಯವಾದ ರಾತ್ರಿಯಾಗಿತ್ತು. ಆ ಪುಟ್ಟ ಮನೆಯಲ್ಲಿ ಯಾವುದೇ ಸದ್ದುಗದ್ದಲ ಇರಲೇ ಇಲ್ಲ. ಅದೇ ಮನೆಯೊಳಗೆ ಇದ್ದ ಹೆಂಡತಿ ನಗು ನಗುತ್ತಾ ಬಂದು ಗಂಡನ ಕೈಗೆ ಬಿಸಿ ಹಾಲಿನ ಗ್ಲಾಸ್ ಕೊಡುತ್ತಾಳೆ. ಅವನು ಯಾವುದೇ ಅನುಮಾನವಿಲ್ಲದೆ ಹಾಲು ಕುಡಿದು ಮಲಗುತ್ತಾನೆ ಅಷ್ಟೇ. ಅದೇ ಕ್ಷಣದಲ್ಲಿ ಆ ಪಾಪಿ ಹೆಂಡತಿಯ ಮರ್ಡರ್ ಪ್ಲಾನ್ ಕೆಲಸ ಶುರು ಆಗಿರುತ್ತೆ. ಹೌದು, ಈ ಪಾಪಿ ಗಂಡನಿಗೆ ಕೊಟ್ಟ ಗ್ಲಾಸ್ನಲ್ಲಿ ಇದ್ದಿದ್ದು ಕೇವಲ ಹಾಲಲ್ಲ, ಒಂದು ಕರಾಳ ಸಂಚಿನ ಮೊದಲ ಹೆಜ್ಜೆ. ಕೆಲವೇ ಗಂಟೆಗಳಲ್ಲಿ ಆ ಮನೆಯೊಳಗೆ ನಡೆಯಲಿದ್ದ ಘಟನೆ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿತು. ರಾತ್ರಿ ಕಳೆದಿದ್ದು ಮರುದಿನ ಬೆಳಗ್ಗೆ ಮನೆಯೊಳಗೆ ಆಕ್ರಂದನ ಕೇಳಿಸಿತು. ಗಂಡ ಮೃತಪಟ್ಟಿದ್ದ. ಮೊದಲ ನೋಟಕ್ಕೆ ಅದು ವಿಷಸರ್ಪ ಕಚ್ಚಿದ ದುರಂತದಂತೆಯೇ ಕಾಣಿಸಿತು. ಸುತ್ತಮುತ್ತಲಿನವರಿಗೂ ಅದೇ ಅನಿಸಿತು. ಆದರೆ ಪೊಲೀಸರಿಗೆ ಎಲ್ಲೋ ಒಂದು ಅನುಮಾನ. ಮನೆಯೊಳಗೆ ಸರ್ಪ ಹೇಗೆ ಬಂತು? ಅದು ನೇರವಾಗಿ ಮಲಗಿದ್ದ ವ್ಯಕ್ತಿಯನ್ನೇ ಹೇಗೆ ಕಚ್ಚಿತು? ಘಟನೆಯ ಹಿಂದೆ ಇನ್ನೇನಾದರೂ ಇದೆಯಾ ಅನ್ನೋ ಪ್ರಶ್ನೆ ಕಾಡಿತ್ತು. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಒಂದೊಂದೇ ಸತ್ಯ ಹೊರಬರತೊಡಗಿತು. ಪೊಲೀಸರ ಕೈಗೆ ಸಿಕ್ಕ ಮಾಹಿತಿಗಳು ಪ್ರಕರಣವನ್ನ ಸಂಪೂರ್ಣ ಉಲ್ಟಾ ಹೊಡೆಯುವಂತೆ ಮಾಡಿತು. ಹೆಂಡತಿಯ ಮೊಬೈಲ್ ಡೀಟೇಲ್, ಆಕೆಯ ಅಕ್ರಮ ಸಂಬಂಧ, ಇವೆಲ್ಲವೂ ಈ ಪ್ರಕರಣದ ಅಸಲಿ ಕಹಾನಿ ಪೊಲೀಸರ ಮುಂದೆ ಇಟ್ಟಿತ್ತು. ಅನುಮಾನದ ಆಧಾರದ ಮೇಲೆ ಮಹಿಳೆಯನ್ನ ಬಂಧಿಸಲಾಗುತ್ತೆ. ಆಗ ನಡೆಸಿದ ವಿಚಾರಣೆಯಲ್ಲಿ ಈಕೆಯ ಕರಾಳ ಮುಖವಾಡ ಕಳಚಿ ಬಿದ್ದಿತ್ತು. ಅಸಲಿಗೆ ಈ ಪಾಪಿ ಹೆಂಗಸು ಗಂಡನಿಗೆ ಮೊದಲು ಹಾಲಿನಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಕುಡಿಸಿರುತ್ತಾಳೆ. ಆತ ಪ್ರಜ್ಞಾ ತಪ್ಪಿದ್ದೇ ತಡ ತನ್ನ ಬಾಯ್ ಫ್ರೆಂಡ್ ಜೊತೆ ಸೇರಿ ವಿಷಸರ್ಪವನ್ನ ಮಂಚದ ಮೇಲೆ ಬಿಡುತ್ತಾಳೆ. ಅದೇ ಹಾವು ಕಚ್ಚಿ ಗಂಡನನ್ನ ಕೊಲೆ ಮಾಡಲಾಗುತ್ತೆ. ಅದು ಕೊಲೆ ಅಲ್ಲವೇ ಅಲ್ಲ, ಸಹಜ ಸಾವಿನಂತೆ ಸೀನ್ ಸೃಷ್ಟಿಸಲಾಗಿರುತ್ತೆ. ಅಷ್ಟಕ್ಕೂ ಗಂಡನನ್ನ ಕೊಲೆ ಮಾಡಲು ಕಾರಣ ಈಕೆಯ ಬಾಯ್ ಫ್ರೆಂಡ್ ಅಲ್ಲ, ಬದಲಿಗೆ ಜನ ಕಾಂಚಾಣ. ಎಸ್, ಇಂಥ ಕ್ರೂರ ಯೋಜನೆಗೆ ಕಾರಣ ಗಂಡನ ಹೆಸರಿನಲ್ಲಿ ಇದ್ದ ಸುಮಾರು 20 ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಪಾಲಿಸಿ. ಆ ಹಣ ಪಡೆಯಬೇಕೆಂಬ ಆಸೆಯೇ ಈ ಸಂಚಿನ ಹಿಂದಿನ ಉದ್ದೇಶ ಎಂದು ಪೊಲೀಸರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಹಣದಾಸೆ ಮತ್ತು ಅಕ್ರಮ ಸಂಬಂಧ ಸೇರಿ ಒಂದು ಜೀವವನ್ನೇ ಬಲಿ ಪಡೆದಿವೆ ಎಂಬುದು ತನಿಖೆಯ ಪ್ರಮುಖ ಆರೋಪವಾಗಿದೆ. ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಇಡೀ ಉತ್ತರ ಪ್ರದೇಶದ ಮೀರತ್ ಜಿಲ್ಲೆ ಬೆಚ್ಚಿಬಿದ್ದಿದೆ. ನಂಬಿಕೆ, ಪ್ರೀತಿ ಮತ್ತು ವೈವಾಹಿಕ ಜೀವನದ ಹೆಸರಿನಲ್ಲಿ ಇಂತಹ ಕರಾಳ ಸಂಚು ಹೆಣೆಯಲಾಗಿದೆಯೇ ಎಂದು ಜನರು ಅಚ್ಚರಿ ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲಿಗೆ ಸಹಜ ಸಾವು ಎಂದು ಕಂಡ ಪ್ರಕರಣ ಈಗ ಪೂರ್ವಯೋಜಿತ ಕೊಲೆ ಪ್ರಕರಣವಾಗಿ ಬದಲಾಗಿದೆ. ಈ ಘಟನೆ ಮತ್ತೆ ಸಂಬಂಧಗಳ ನಡುವೆ ಅನುಮಾನ ಹುಟ್ಟುವಂತೆ ಮಾಡಿದೆ. ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಅನ್ನೋ ಮಾತಿತ್ತು. ಆದರೆ ಈ ಕಲಿಯುಗದಲ್ಲಿ ಈ ಜಗಳ ಕೊಲೆಯ ತನಕ ಅನ್ನೋ ಹಾಗಿದೆ. ಅದಕ್ಕೆ ಈ ಘಟನೆ ಸಾಕ್ಷಿಯೂ ಆಗಿದೆ. ಒಟ್ನಲ್ಲಿ ಮನೆಯ 4 ಗೋಡೆಗಳ ಮಧ್ಯೆ ನಡೆದ ಈ ಪ್ರಕರಣ ಯಾವುದೇ ಕ್ರೈಮ್ ಸಿನಿಮಾಗಿಂತ ಕಡಿಮೆ ಇಲ್ಲ.